ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಈವ್ನಿಂಗ್ 4:30 ಆಗ್ತಾ ಇದೆ. ಸೊ ನನ್ನ ಮಗ ಸ್ನ್ಯಾಕ್ಸ್ ಕೇಳಿದ್ದ. ಬೆಳಿಗ್ಗೆ ಮಸಾಲೆ ದೋಸೆ ಮಾಡಿದ್ದೆ. ಸೊ ಮಸಾಲೆ ದೋಸೆಗೆ ಪಲ್ಯ ಮಾಡಿದ್ದು ಮಿಕ್ಕಿತ್ತು. ಬ್ರೆಡ್ಡು ಇತ್ತು ಮನೇಲಿ. ಸೊ ಬ್ರೆಡ್ ಬೋಂಡ ಮಾಡೋಣ ಅಂತ. ಬ್ರೆಡ್ ಬೋಂಡ ಮಾಡೋದಕ್ಕೆ ಪಲ್ಯನ ಈ ರೀತಿ ಸ್ಮಾಲ್ ಬಾಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ರೆಡ್ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿರಬೇಕು. ನೀರು ಬ್ರೆಡ್ನ ಇದ್ರಲ್ಲಿ ಅದ್ಬಿಟ್ಟು ಪಲ್ಯನ ಮಧ್ಯದಲ್ಲಿಟ್ಟು ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆನೂ ಇಟ್ಟಿದ್ದೀನಿ ಕಾಯೋದಕ್ಕೆ. ಪಲ್ಯನ ಬ್ರೆಡ್ ಮಧ್ಯದಲ್ಲಿ ಇಟ್ಬಿಟ್ಟು ಕ್ಲೀನಾಗಿ ಅದನ್ನು ಕವರ್ ಮಾಡ್ಕೋಬೇಕು. 1.5 ಬ್ರೆಡ್ ಬೇಕಾಗುತ್ತೆ ಅದು ಕವರ್ ಮಾಡ್ಕೊಳ್ಳೋಕ್ಕೆ. ಆದರೂ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಇನ್ನೂ ಚಿಕ್ಕದಾಗಿ ಮಾಡಿಕೊಂಡ್ರು ಅಷ್ಟೇ. ಅದು ಫುಲ್ಲು ಕವರ್ ಮಾಡಿಕೊಂಡು ಆಮೇಲೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದು. ನಾನು ಏನಾದರೂ ಮಿಕ್ಕಿದರೆ ಯಾವಾಗಾದರೂ ಒಂದ್ಸರಿ ಮಾಡ್ತೀನಿ. ಒಂದೇ ತಿಂದರೆ ನಮಗೆ ಒಬ್ಬರು ಒಂದು ತಿಂದರೆ ಹೊಟ್ಟೆ ತುಂಬೋಗುತ್ತೆ. ಚೆನ್ನಾಗಿರುತ್ತೆ. ಬ್ರೆಡ್ ಸ್ವೀಟಾಗಿರುತ್ತೆ. ಅದು ಒಳಗಡೆ ಪಲ್ಯ ಖಾರ ಅಷ್ಟೇನು ಅನಿಸಲ್ಲ. ಮಕ್ಕಳು ತಿಂತಾರೆ. ಅವರಿಬ್ಬರದು ಫುಲ್ಲು ಗಲಾಟೆ. ಮಧ್ಯದಲ್ಲಿ ಹಂಗೆ ಏನಾದರೂ ಮಾಡ್ತಾಯಿದ್ರೆ ಅವರಿಬ್ಬರು ಗಲಾಟೆ ಮಾಡ್ತಾಯಿರ್ತಾರೆ. ಹೋಗೋದು, ನೋಡೋದು, ಬರೋದು ಹಂಗಾಗಿರುತ್ತೆ. ಅವರಿಬ್ಬರು ಹೋಮ್ವರ್ಕ್ ಆದಮೇಲೆ ಟಿ ವಿ ಕುತ್ಕೊಂಡು ನೋಡ್ತಾರೆ. ಆ ಟೈಮಲ್ಲಿ ನಾನು ಏನಾದರೂ ಸ್ವಲ್ಪ ಕೆಲಸ ಇದ್ದರೆ ಮಾಡ್ಕೋಬೇಕು. ಅವರಿಬ್ರಿಗೂ ಕೊಟ್ಟಿದ್ದೆ. ಇಬ್ಬರು ತಿಂದ್ಬಿಟ್ಟು ಚೆನ್ನಾಗಿದೆ ಯಮ್ಮಿ ಅಂತಂದರು. ಅವರಿಬ್ಬರನ್ನ ಇಟ್ಕೊಂಡು ಮಾಡೋದೇ ಕೆಲಸ ತುಂಬ ದೊಡ್ಡ ಕಷ್ಟ. ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಒಂದು ಕ್ಲಿಪ್ ಹಾಕಿದ್ದೆ ಅನಿಸುತ್ತೆ. ಅವರಿಬ್ಬರು ಕಿತ್ತಾಡ್ತಾಯಿದ್ರು. ಮಮ್ಮಿ ಅಂತ ಇರ್ತಾರೆ. ಹಿಂಗೆ ಸಾಕಾಗೋಗ್ಬಿಡುತ್ತೆ. ಏನಾದರೂ ಮಾಡೋಕ್ಕೆ ಅಂತ ಒಳಗಡೆ ಬಂದರೆ ಇಬ್ಬರು ತುಂಬ ಕಿತ್ತಾಡ್ತಾ ಇರ್ತಾರೆ. ಸಾಕಾಗೋಗುತ್ತೆ ಇವರಿಬ್ಬರನ್ನೂ ಸಮಾಧಾನ ಮಾಡೋಷ್ಟರಲ್ಲಿ. ಹಾಯ್ ಆಲ್, ಎಲ್ರಿಗೂ ಒಂದು ನ್ಯೂಸ್ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಗಿವ್ ಅವೇ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಗಿವ್ ಅವೇ ಬಂದು ಈ ಮಂತ್ ಎಂಡಲ್ಲಿ ಕೊಡೋಣ ಅಂತ ವಾಚ್ ಕೊಡ್ತಾಯಿದ್ದೀನಿ. ಸ್ಮಾರ್ಟ್ ವಾಚು 1000 ರೂಪೀಸ್ ವರ್ತು. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಸ್ಟಾದಲ್ಲಿ ಫಾಲೋ ಮಾಡಿ, ಆಮೇಲೆ ಫೇಸ್ಬುಕ್ಕಲ್ಲಿ ಲೈಕ್ ಮಾಡಿ ಅದರದ್ದು ಸ್ಕ್ರೀನ್ಶಾಟ್ನ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಈ ಮಂತ್ ಎಂಡಲ್ಲಿ ಲಕ್ಕಿ ಡಿಪ್ ಮಾಡಿ ಒಂದು ಗಿವ್ ಅವೇ ಕೊಡೋಂತ. ಎವ್ರಿ ಮಂತ್ ಈ ಥರ ಇರುತ್ತೆ. ಸೊ ಆದಷ್ಟು ಎಂಗೇಜ್ ಆಗಿದ್ದರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಈ ಮಂತಿಗೆ ಇದೇ ಕಾಂಟೆಸ್ಟ್. ನೆಕ್ಸ್ಟ್ ಮಂತ್ಗೆ ನಾನು ಬೇರೆ ಥರ ಇಡೋಣ ಗಿವ್ ಅವೇ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮಂತ್ಗೆ ಬೇರೆ ಥರ ಕೊಟ್ಟಿರ್ತೀನಿ. ಸೊ ಅದಕ್ಕೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಇನ್ನು ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ನಿಮಗೆ ತುಂಬ ಇಂಟ್ರೆಸ್ಟಿಂಗಾಗಿ ಸಿಗುತ್ತೆ. ಸೊ ಆದಷ್ಟು ಲೈಕ್ ಮಾಡಿ. ಈ 3 ಸ್ಕ್ರೀನ್ಶಾಟ್ನ ನನಗೆ ಇನ್ಸ್ಟಾದಲ್ಲಿ ಕಳಿಸಿ ಈ ಮಂತ್ ಎಂಡಲ್ಲಿ ಲಕ್ಕಿ ಡಿಪ್ ಮಾಡಿ ತೆಗೆದು ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಲಕ್ಕಿ ಡಿಪ್ ನಿಮ್ಮ ಎದುರಿಗೆ ಮಾಡ್ತೀನಿ. ಯಾರ್ಯಾರ್ದು ಎಲ್ಲ ಕಳಿಸಿರ್ತಾರೆ ಅವ್ರದ್ದೆಲ್ಲ ಹೆಸರೆಲ್ಲ ಬರೆದು ನನ್ನ ಮಗನ ಕೈಯಲ್ಲೇ ಲಕ್ಕಿ ಡಿಪ್ನ ತೆಗೆಸಿ ಒಬ್ರಿಗೆ ಈ ಮಂತ್ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಮಂತಿಂದ ನೋಡೋಣ. ಪ್ಲ್ಯಾನ್ ಇದೆ. ಇನ್ಕ್ರೀಸ್ ಆದಷ್ಟು ನೋಡ್ಕೊಂಡು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಎವ್ರಿ ಮಂತು ಇರುತ್ತೆ. ಎವ್ರಿ ಮಂತ್ ಈ ಥರ ಗಿವ್ ಅವೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಆದಷ್ಟು ನೀವು ಈ ಥರ ಕಳಿಸ್ಕೊಡಿ, ಕೊಡೋಣ. ಈಗಷ್ಟೇ ಅದು ಬೋಂಡ ತಿಂದ್ವಿ. ಆಯಿಲ್ ಗಂಟ್ಲಲ್ಲೆಲ್ಲ ಒಂಥರ ಆಯಿತು. ಸೊ ಅದಕ್ಕೆ ಶುಂಠಿ ಹಾಕಿ ಶುಂಠಿ ಟೀ ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿಕೊಂಡೆ. ನನಗೆ ಸ್ಟ್ರಾಂಗ್ ಆಗಿದ್ರೆ ಇಷ್ಟ. ಬಿಸಿಯಾಗಿರೋ ಟೀ ಕುಡಿಬೇಕು. ಓಕೆ, ಕುಡಿದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಈವ್ನಿಂಗು ಟೀ ಕುಡಿತಾ ಹಿಂಗೆ ಈಚೆ ವಿಂಡೋ ಹತ್ರ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಮೇಲೆ ಹೋಗ್ತೀನಿ ಟೆರೆಸ್ ಮೇಲೆ ವಾಕಿಂಗ್ ಮಾಡೋಕ್ಕೆ ಯೂಶ್ವಲಿ. ಬಟ್ ಇವತ್ತು ಮಳೆ ಬರ್ತಿರೋದ್ರಿಂದ ಹಿಂಗೆ ಕೂತ್ಕೊಂಡು ಈವ್ನಿಂಗ್ ನೋಡ್ತಾ
ಟೀ ಕುಡಿತಾ ಇದ್ದೀನಿ. ಅವರಿಬ್ಬರು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾರೆ, ಆಮೇಲೆ ನಾನು ತೊಗೊತೀನಿ. ಸಂಜೆ ಟೀ ಆದಮೇಲೆ ಸರಿ ಬಟ್ಟೆಗಳೆಲ್ಲ ತಂದಿದ್ದೆ, ಬೆಳಿಗ್ಗೆ ತಂದಿಟ್ಟಿದ್ದೆ, ಮಡ್ಚಿಡ್ತಾ ಇದ್ದೀನಿ. ನಿನ್ನೆ ಹಾರಾಕಿದ್ದೆ ಬಟ್ಟೆ ಎಲ್ಲ ಒಣಗಿತ್ತು, ಬೆಳಿಗ್ಗೆ ಮಳೆ ಬರ್ತಾಯಿತ್ತು, ತೆಗೆದ್ಬಿಟ್ಟೆ. ತಂದು ಇವಾಗ ಮಡ್ಚಿಡ್ತಾ ಇದ್ದೀನಿ. ನಾನು ತಂದು ಮಡ್ಚಿಟ್ಬಿಡ್ತೀನಿ, ಆಮೇಲೆ ಐರನ್ ಮಾಡ್ಕೊತೀನಿ. ಬೇಕು ಅನ್ನಿಸ್ದಾಗ ಐರನ್ ಮಾಡ್ಕೊತಾ ಇರ್ತೀನಿ. ಐರನ್ ಮಾಡಬೇಕು ಅಂದಾಗ ತೊಗೊಂಡು ಐರನ್ ಮಾಡ್ತೀನಿ. ನಾಳೆಗೆ ಬೇಕು ಅಂದಾಗ ತೊಗೊಂಡು ಐರನ್ ಮಾಡೋದು. ಫಸ್ಟೆಲ್ಲ ಒಣಗಿರೋ ಬಟ್ಟೆನೆಲ್ಲ ತಂದು ಮಡ್ಚಿಟ್ಬಿಟ್ಟು ಆಮೇಲೆ ಬೇಕು ಅಂದಾಗ ತೊಗೊಳ್ಳೋದು ಅಷ್ಟೇ ನಾನು. ಹಿಂಗೆ ಈವ್ನಿಂಗು ಅವರಿಬ್ಬರು ಟಿ ವಿ ನೋಡ್ತಾ ಇರ್ತಾರೆ, ಆ ಟೈಮಲ್ಲಿ ಈ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವತ್ತಿನ ವ್ಲಾಗ್ ಇಷ್ಟೇ.